ಕಾಂಗ್ರೆಸ್ ಪಕ್ಷದಲ್ಲಿ 100 ಕೋಟಿ ಕೊಟ್ರೆ ಟಿಕೆಟ್ ಸಿಗುತ್ತೆ ಅನ್ನುವ ವಿಚಾರ ಇದೆಯಲ್ಲ, ಅನ್ನೋ ಹೇಳಿಕೆ ಇದೆಯಲ್ಲ, ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಶ್ರೀಮಂತರಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಟಿಕೆಟ್ ಅನ್ನೋದು, 100 ಕೋಟಿ ಕೊಡಬೇಕು ಕಾಂಗ್ರೆಸ್ನಲ್ಲಿ ಟಿಕೆಟ್ ಅನ್ನ ಪಡ್ಕೊಳ್ಬೇಕಾದ್ರೆ ಅನ್ನೋದು ರವೀಂದ್ರ ಅವರ ಹೇಳಿಕೆ ಈಗ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿಗೆ ಇದೇ ಅಸ್ತ್ರವಾಗುತ್ತಾ ಲೋಕಸಭಾ ಚುನಾವಣಾ ಸಮಯದಲ್ಲಿ ರಾಜ್ಯದ ಮಟ್ಟಿಗೆ ಅನ್ನೋದು, ಇದೆಲ್ಲವೂ ಕೂಡ ಈಗ ಚರ್ಚೆ. ರವೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರದ ಬಗ್ಗೆ, ಕಾಂಗ್ರೆಸ್ ವಿರುದ್ಧ ಮನಿ ಬಾಂಬ್ ಅನ್ನು ಎಸೆದಿದ್ದಾರೆ ಎನ್ ರವೀಂದ್ರ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರವೀಂದ್ರ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ 100 ಕೋಟಿ ಕೊಡುವವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಎನ್ ರವೀಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ಲೋಕ ತಯಾರಿಯಲ್ಲಿರೋ ಕಾಂಗ್ರೆಸ್ಗೆ ಇದು ಶಾಕಿಂಗ್ ನ್ಯೂಸ್. ಇದು ಇರುಸು ಮುರುಸು ತಂದಿಡುವಂತ ಹೇಳಿಕೆ. ಇದು ಸಮರದ ಹೊತ್ತಲ್ಲೇ ಕಾಂಗ್ರೆಸ್ ಒಡೆದ ಮನೆಯಾಯ್ತಾ? ತಮ್ಮ ಸ್ಥಾನಕ್ಕೆ ಡಾಕ್ಟರ್ ಎನ್ ರವೀಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರವೀಂದ್ರ ಅವರು ಈ ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾದಂಗೆ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ 100 ಕೋಟಿ ರೂಪಾಯಿ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಕೊಡಬೇಕು ಅಂತೇಳಿ ಹೇಳಿರೋದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಈ 25,000 ಖರ್ಚು ಮಾಡ್ಬಿಟ್ಟು ಪರ ಮಾಡಿ ಜನ ಕರೆದು ಊಟಕ್ಕೆ ಇಕ್ಕೋ ಮನಸ್ಥಿತಿ ಇರೋ ನನ್ನ ಜಿಲ್ಲೆ ಜನ. ಇವ್ನು ಯಾವನೋ 100 ಕೋಟಿ ತತ್ತವನೇ, ಅದಕ್ಕೆ ಅವನ್ನ ನಿಲ್ಲಿಸ್ತಿದೀವಿ, ದುಡ್ಡಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತಾರೆ ಅಂತಂದ್ರೆ ಅದ್ರ ಅರ್ಥ ಏನ್ ಇವ್ರು ಮಾಡ್ತಿರೋದು? ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಡಿತಾವ್ರೆ ಅಂತ ಆಯ್ತು. ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಡಿದ್ರೆ ಅದ್ರ ಅರ್ಥ ಏನು? ಈ ನನ್ನ ಮಕ್ಕಳಿಗೆ ಕಾಸು ಕೊಡದೆ ರೋಟ್ ಹಾಕಿಕ್ಕಿಲ್ಲ. ಯಾರಿಗೆ ಬೈತಿದಾರ ಅವರು? ದುಡ್ಡು ತಂದಾನೆ ರೋಡಲ್ಲಿ ಹಚ್ಕೊ ಹೋಗ್ತಾನೆ, ಯಾರಾದ್ರೂ ಎತ್ಕೊ ಹೋಗಿ ಅಂತ ಏನಿಲ್ವಲ್ಲ. ನಿಮಗ್ ಕೊಡಕ್ಕೆ ದುಡ್ಡು ಬೇಕು ಅಂತ ಅವ್ರು ಹೇಳ್ತಿರೋದು. ಅದ್ರ ಅರ್ಥ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು? ನೀವು ದುಡ್ಡಿಲ್ಲದೆ ಹೋಗಿ ವೋಟ್ ಹಾಕೋದಿಲ್ಲ ಅಂತ ಹೋಗಿದ್ರು. ನಿಜನ ಅದು? ದುಡ್ಡಿಗೆ ವೋಟ್ ಹಾಕ್ತಾರೆ ಅನ್ನೋದಾದ್ರೆ ಕಳೆದ ಸಾರಿ ಚುನಾವಣೆಯಲ್ಲಿ ಸುಮಲತಾ ಗೆಲ್ಲಕ್ಕೆ ಸಾಧ್ಯ ಆಯ್ತಾ? ನಿಖಿಲ್ ಕುಮಾರಸ್ವಾಮಿ ಸೋಲಕ್ಕೆ ಸಾಧ್ಯ ಆಯ್ತಾ? ಅದನ್ನೇ ನಾನು ಹೇಳ್ತಿರೋದು. ಇತಿಹಾಸದಿಂದ ನೀವು ಪಾಠ ಕಲಿದೆ ಹೋದ್ರೆ 100 ಅಲ್ಲ, ಅಯ್ಯೋ ಇಷ್ಟೊತ್ತು ಅಂಬಾನಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾವ್ದೋ ಕಾಲ ಆಗಿರೋದು ಯಶ್. ಈ 25,000 ಖರ್ಚು ಮಾಡ್ಬಿಟ್ಟು ಪರ ಮಾಡಿ ಜನ ಕರೆದು ಊಟಕ್ಕೆ ಇಕ್ಕೋ ಮನಸ್ಥಿತಿ ಇರೋ ನನ್ನ ಜಿಲ್ಲೆ ಜನ. ಇವ್ನು ಯಾವ